ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಮೊದಲ ಹಂತದ ಮತದಾನಕ್ಕೂ ಮುನ್ನ ಭರ್ಜರಿ ಮತಬೇಟೆ. ಹೆಚ್ಚು ಸ್ಥಾನ ಗೆಲ್ಲುವ ಲೆಕ್ಕಾಚಾರದಲ್ಲಿ INDIA ಮೈತ್ರಿಕೂಟ ಇದೆ, ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಾ ಇದೆ. ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. 7 ವರ್ಷಗಳ ನಂತರ ಒಟ್ಟಾಗಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಇಬ್ಬರು ನಾಯಕರು. ಗಾಜಿಯಾಬಾದ್ನಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಈ ಚುನಾವಣೆ ಸಿದ್ಧಾಂತಗಳ ನಡುವಿನ ಕದನ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿಸುವ ಚುನಾವಣೆ. ಬಿಜೆಪಿ ಕೇವಲ 150 ಸ್ಥಾನಗಳಿಗೆ ಕುಸಿಯುತ್ತೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಚುನಾವಣಾ ಬಾಂಡ್ ಮೂಲಕ ಬಿಜೆಪಿಗೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಕೊಟ್ಟವರನ್ನ ಮರೆಮಾಚಿದ್ದು ಯಾಕೆ? ಕಾಂಟ್ರಾಕ್ಟ್ ಪಡೆದ ಕಂಪನಿ ಬಿಜೆಪಿಗೆ ದೇಣಿಗೆ ನೀಡೋದ್ಯಾಕೆ? ಅಮೇಥಿಯಿಂದ ಸ್ಪರ್ಧಿಸೋ ಬಗ್ಗೆನೂ ಕೂಡ ರಾಹುಲ್ ಗಾಂಧಿ ತಳ್ಳಹಾಕಿಲ್ಲ. ಈ ವಿಷಯ ತಳ್ಳಹಾಕಿಲ್ಲ. ಪಕ್ಷದಿಂದ ಯಾವುದೇ ಆದೇಶ ಬಂದರೂ ಅದನ್ನ ಪಾಲಿಸ್ತೇನೆ ಅಂದಿದ್ದಾರೆ. ನಮ್ಮಲ್ಲಿ ಕಾರ್ಯಕಾರಿಣಿ ಸಮಿತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂದಿದ್ದಾರೆ. ಚುನಾವಣೆ ಉತ್ತರ ಪ್ರದೇಶ ದೇಶದ ವಾತಾವರಣ ಬದಲಾಯಿಸುತ್ತೆ. ಗಾಜಿಯಾಬಾದ್ನಿಂದ ಗಾಜಿಪುರದವರೆಗೆ ಬಿಜೆಪಿ ಅಳಸ್ ಹೋಗುತ್ತೆ. ಬಿಜೆಪಿಯ ಎಲ್ಲ ಭ್ರಷ್ಟರ ಉಗ್ರಾಣ ಆಗಿದೆ ಅಂತ ಅಖಿಲೇಶ್ ಯಾದವ್ ಹೇಳಿದ್ದಾರೆ. ಅಖಿಲೇಶ್ ಯಾದವ್ ಏನ್ ಹೇಳಿದ್ರು, ರಾಹುಲ್ ಗಾಂಧಿ ಏನ್ ಹೇಳಿದ್ರು ತಿಳಿಸ್ತಾರೆ. दूसरा सवाल ये है राहुल जी से कि लोग तो गुजरात छोड़कर PM बनने के लिए बनारस आते हैं, आप बाय नाइट चले गए, तो क्या अमेठी या रायबरेली से आप लड़ेंगे? ये बीजेपी वाला क्वेश्चन है। ये पत्रकार का सवाल। पहले ओपनिंग बॉल बीजेपी क्वेश्चन। वेरी गुड, शाबाश। देखिए, अमेठी की बात कांग्रेस का डिसीजन है। जो भी मुझे ऑर्डर मिलेगा मैं वो करूंगा। CEC मीटिंग हमारी पार्टी में CEC मीटिंग्स में ये डिसीजन लिए जाते हैं। बट पहला बीजेपी का क्वेश्चन, गुड क्वेश्चन, थैंक यू। और जो पश्चिम से हवा चल रही है वो पूरे के पूरे उत्तर प्रदेश और देश के माहौल को बदलने जा रही है। आज गाजियाबाद में बैठे हैं। इस बार भारतीय जनता पार्टी को गाजियाबाद से लेकर के गाजीपुर तक इंडिया गठबंधन सफाया करने का काम करेगा। आज किसान दुखी है। तमाम जो वादे किए थे, भारतीय जनता पार्टी की हर बात झूठी निकली। उनके वादे झूठे। न किसान की आय दोगुनी हुई, न नौजवान को नौकरी रोजगार मिला, और जो सपने दिखाए थे विकास के वो भी अधूरे हैं। और ಗಾಜಿಯಾಬಾದ್ನಿಂದ ಗಾಜಿಪುರದವರೆಗೆ ಬಿಜೆಪಿ ಅಳಸ್ ಹೋಗುತ್ತೆ ಅಂತ ಅಖಿಲೇಶ್ ಯಾದವ್ ಹೇಳ್ತಿದ್ದಾರೆ. ಪ್ರಶಾಂತ್, 2017ರಲ್ಲಿ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಅಖಿಲೇಶ್ ಮತ್ತು ರಾಹುಲ್ ಗಾಂಧಿ ಮೈತ್ರಿ ಮಾಡಿಕೊಂಡಿದ್ರು. ಆಗ ನಿಮ್ಗೆ ನೆನಪಿದ್ರೆ BJP ಕೆ ಖಿಲಾಫ್ UP ಕೆ ಲಡ್ಕೆ ಅಂತ ಒಂದು ಪ್ರಚಾರ ನಡೆದಿತ್ತು. UP ಕೆ ಲಡ್ಕೆ ಅಂದರೆ ಅಖಿಲೇಶ್ ಮತ್ತು ರಾಹುಲ್ ಗಾಂಧಿ. ಆದರೆ 2017ರಲ್ಲಿ ಅದು ವರ್ಕ್ ಆಗಲಿಲ್ಲ. 2019ರ ಲೋಕಸಭಾ ಚುನಾವಣೆಯಲ್ಲಿ ಅಖಿಲೇಶ್ ಯಾದವ್ ಹೋಗಿ ಮಾಯಾವತಿ ಜೊತೆ ಮೈತ್ರಿ ಮಾಡಿಕೊಂಡ್ರು. ಅಂದರೆ ಬುವಾಜಿ ಕೆ ಸಾಥ್ ಹಮಾರಿ ಮೈತ್ರಿ ಅಂತ ಭಾಳ ಅಖಿಲೇಶ್ ಯಾದವ್ ಹೇಳ್ಕೊಂಡಿದ್ರು. ಆದರೆ SP BSP ಒಟ್ಟಿಗೆ ಬಂದಾಗಲೂ ಕೂಡ BSPಗೆ ಲಾಭ ಆಯಿತು, ಒಂದು 10 ಸೀಟ್ ಬಂತೆ ಹೊರತು SP ಏನೂ ಲಾಭ ಆಗಲಿಲ್ಲ. ಆಮೇಲೆ BJPಯನ್ನು 71ರಿಂದ 62ರವರೆಗೆ ಹಿಂದುಗಿಸ್ಲಿಕ್ಕೆ ಸಾಧ್ಯ ಐತೆ ಹೊರತು ದೊಡ್ಡ ಮಟ್ಟದಲ್ಲಿ BJPಯನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಬಾರಿ ಮಾಯಾವತಿ SP ಜೊತೆ ನಾನು ಮೈತ್ರಿ ಮಾಡ್ಕೊಳ್ಳೋದೇ ಇಲ್ಲ ಅನ್ನೋದನ್ನು ಸ್ಪಷ್ಟತೆಯಿಂದ ಹೇಳಿದ್ದಾರೆ. ಅಖಿಲೇಶ್ ಯಾದವ್ ಮಗದೊಮ್ಮೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಅಂದರೆ ಗಣಿತ ಏನು ಅಂತಂದರೆ 27-28% ಅಖಿಲೇಶ್ ಮತಗಳಿವೆ, 6.5% ಕಾಂಗ್ರೆಸ್ ಮತಗಳಿವೆ, 35-36% ಮತಗಳು. ಜೊತೆಗೆ BJPಯ ಆ್ಯಂಟಿ ಇನ್ಕಂಬನ್ಸಿಯ ಮತಗಳ ಆಧಾರದ ಮೇಲೆ ನಾವು ಚುನಾವಣೆಯನ್ನು ಗೆಲ್ಲಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಇದೆ. ಆದರೆ ನೋಡಿ, ಈಗ ಕಾಂಗ್ರೆಸ್ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ಇಲ್ಲ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ನ ಸಫಾಯ ಆಗತ್ತೆ. ಆದರೆ ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ಎಲ್ಲಿದೆ ಅಂತಕ್ಕಂಥದ್ದನ್ನು ಹುಡುಕುವ ಸ್ಥಿತಿಯಲ್ಲಿದೆ. ಕೇವಲ ಒಂದೇ ಒಂದು ಶಾಸಕ ಕಾಂಗ್ರೆಸ್ನವರು ಉತ್ತರ ಪ್ರದೇಶದಲ್ಲಿದ್ದಾರೆ. ಕೇವಲ 6.5% ಮತಗಳಿವೆ. ನನಗನ್ಸುತ್ತೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರನ್ನು ಮಣಿಸಲಿಕ್ಕೆ ತುಂಬ ಪರಿಶ್ರಮ ಬೇಕಾಗುತ್ತೆ,
ಜೊತೆಗೆ ಜಾತೀಯ ಸಮೀಕರಣಗಳನ್ನು ಸರಿ ಏನು ತಪ್ಪು ಮಾಡ್ತು ಇಂಡಿಯಾ ಒಕ್ಕೂಟ ಅಂದರೆ ನೋಡಿ, ಭೀಮ್ ಆರ್ಮಿ ಇದೆ, ಚಂದ್ರಶೇಖರ್ ಆಜಾದ್ ಇದ್ದಾರೆ, ದಲಿತ ಸಮುದಾಯದಿಂದ ಬಂದಿರತಕ್ಕಂಥ ಒಬ್ಬ ಯುವ ನಾಯಕ 1 ಸೀಟ್ ಕೇಳ್ತಾ ಇದ್ರು ರೀ ನಗೀನಂದು, ಕೊಡಲಿಲ್ಲ ಅವ್ರಿಗೆ. ಜಯಂತ್ ಚೌಧರಿ, ಇವತ್ತು ಕಾಂಗ್ರೆಸ್ ಮತ್ತು SP ಜೊತೆ ಜಯಂತ್ ಚೌಧರಿ ಇದ್ದರೆ ಇನ್ನಷ್ಟು ಇಂಡಿಯಾ ಒಕ್ಕೂಟ ಮಜಬೂತ್ ಆಗ್ತಿತ್ತು ವೆಸ್ಟರ್ನ್ UPಯಲ್ಲಿ. ಯಾಕಂದರೆ ಜಾಟ್ ಬಾಹುಳ್ಯ ಪ್ರದೇಶದಲ್ಲಿ ಇನ್ನೂ ಜಯಂತ್ ಚೌಧರಿ ಅವರ ಛಾಪು ಇದೆ. ಆದರೆ ಜಯಂತ್ ಚೌಧರಿ 1-2 ಜಾಸ್ತಿ ಸೀಟ್ ಕೊಡ್ರಿ ಅಂತಂದಾಗ ಅವ್ರಿಗೆ ಕೊಡಲಿಲ್ಲ, ಹೋಗಿ ಅವರು BJP ತೆಕ್ಕೆಗೆ ಹೋದರು. ಉತ್ತರ ಪ್ರದೇಶದಲ್ಲಿ ನನಗನ್ಸುತ್ತೆ ಸಣ್ಣ ಮೈತ್ರಿಗಳು ಬೇಕಾಗ್ತವೆ. ಫಾರ್ ಎಕ್ಸಾಂಪಲ್, ಈಗ BJPಗೆ ಅಪ್ನಾದಲ್ದ ಮೈತ್ರಿ ಇಲ್ಲದೆ ಗಾಜಿಪುರದ್ದು ಏನು ಹೇಳ್ತಾ ಇದ್ರು, ಗಾಜಿಪುರ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಕುರ್ಮಿ ಸಮುದಾಯದ ಮತಗಳು ಜಾಸ್ತಿ ಇವೆ. ನಿಮಗೆ ಗೋರಖ್ಪುರ್ ಕಡೆ ಹೋದರೆ ನಿಷಾದ್ ಸಮುದಾಯದ ಮತಗಳು ಜಾಸ್ತಿ ಇವೆ. ಓಂ ಪ್ರಕಾಶ್ ರಾಜ್ಭರ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದೆ BJP ಈ ಬಾರಿ, ಆ ಪ್ರಯತ್ನವನ್ನು ಮಾಡಿದೆ. ಹೇಗೆ ನನಗನ್ಸುತ್ತೆ ಸಣ್ಣ ಮೈತ್ರಿಗಳು ಬೇಕಿತ್ತು ಒಂದು. ಇನ್ನೊಂದು, ನೀವು 50% ಮತಗಳನ್ನು ಪಡೆದ್ರೆ ಮಾತ್ರ ನಿಮಗೆ ಒಂದು ದೊಡ್ಡ ಗೆಲುವನ್ನು ಉತ್ತರ ಪ್ರದೇಶದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಸರ್ವೆಗಳೇನು ತೋರಿಸ್ತಾ ಇವೆ, BJP ವಿಲ್ ಗೆಟ್ 51 to 52% ಆಫ್ ವೋಟ್ಸ್ ಅಂತ. ಕಳೆದ ಬಾರಿ 49.8 ಇತ್ತು. ಮತ್ತು ನರೇಂದ್ರ ಮೋದಿ ಮತ್ತು ಯೋಗಿಯವರ ಜೋಡಿಯನ್ನು ಎದುರಿಸಲಿಕ್ಕೆ ಅಖಿಲೇಶ್ ಮತ್ತು ರಾಹುಲ್ಗೆ ಸಾಧ್ಯ ಆಗತ್ತಾ ಅಂತಕ್ಕಂಥದ್ದು ಒಂದು ಮುಖ್ಯ ಪ್ರಶ್ನೆ. ಉತ್ತರ ಪ್ರದೇಶ ನೀವೇನಾದರೂ BJPಯನ್ನು 35-40 ಅಂದರೆ ಮಾತ್ರ ದೇಶದಲ್ಲಿ BJPಯನ್ನು 272 ಕೆಳಗೆ ತರ್ಬೋದು. ಪ್ರಶಾಂತ್, ಕಾಂಗ್ರೆಸ್ ಡೂ ಆರ್ ಡೈ ಸಿಚುವೇಶನ್ನಲ್ಲೂ ಕೂಡ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಎಡುತ್ತಾ ಇರೋದು ಯಾತಕ್ಕೆ? INDIA ಕೂಟದ ವಿಷಯಕ್ಕೆ ಬರೋದಾದರೆ ಆರಂಭದಲ್ಲಿ ಏನು ಉತ್ಸಾಹ ಇತ್ತು, ಏನು ಒಗ್ಗಟ್ಟು ಪ್ರದರ್ಶನ ಆಯಿತು, ಅದಾದಮೇಲೆ ಹಾಗೆ ಡಿಸಾಲ್ವ್ ಆಗ್ತಾ ಹೋಯಿತು. ಅಂದರೆ ಡೂ ಆರ್ ಡೈ ಸಿಚುವೇಶನ್, ಅಳಿವು ಉಳಿವಿನ ಪ್ರಶ್ನೆ ಬಂದಾಗಲೂ ಕೂಡ ಈಗ ನೀವೇ ಹೇಳಿದ ಹಾಗೆ ಉತ್ತರ ಪ್ರದೇಶದಲ್ಲಿ ಸಣ್ಣ ಪಕ್ಷಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ರಾಜಕೀಯ ಪಂಡಿತರಿಗೆ ಗೊತ್ತಿರೋದಿಲ್ವಾ? ಅಥವಾ ಯಾವ ರೀತಿ ಸ್ಟ್ರಾಟಜಿ ಇರಬೇಕು ಅನ್ನೋದು ಗೊತ್ತಿರೋದಿಲ್ವಾ? ದೇಶದಲ್ಲಿ ಒಟ್ಟಾಗಿ ವಿಷಯ ಬಂದಾಗ INDIA ಒಕ್ಕೂಟನ ಹೆಂಗೆ ನಡೆಸ್ಕೋಬೇಕು ಅನ್ನೋದು ಗೊತ್ತಿರಲ್ವಾ? ವೈ ಕಾಂಗ್ರೆಸ್ ಯಾಕೆ? ಕ್ವಶನ್ ಆಫ್ ಸ್ಟ್ರಾಟಜಿ. ಸಮಸ್ಯೆ ಎಲ್ಲಿದೆ ಅಂತಂದರೆ, ಸುಮಾರು 200ಕ್ಕೂ ಹೆಚ್ಚು ಕಾಂಗ್ರೆಸ್ ಮತ್ತು BJPಯ ನೇರ ಹಣಾಹಣಿ ಇರತಕ್ಕಂಥ ಕ್ಷೇತ್ರಗಳು. ಅದರಲ್ಲಿ BJPಯ ಸ್ಟ್ರೈಕ್ ರೇಟ್ ಇಸ್ ಅರೌಂಡ್ 95%, ಕಾಂಗ್ರೆಸ್ನ ಸ್ಟ್ರೈಕ್ ಇರೋದು 5%. ಅಂದರೆ ಏನು, 100 ಸೀಟ್ ತೆಗೆದುಕೊಂಡ್ರೆ 95ರಲ್ಲಿ BJP ಗೆಲ್ತಾ ಇದೆ, 5ರಲ್ಲಿ ಕಾಂಗ್ರೆಸ್ ಗೆಲ್ತಾ ಇದೆ. ನೀವು ಅದನ್ನು 60-40ಗೆ ತಂದರೆ, ಅಂದರೆ 60 ಸರಿಯಪ್ಪ, 60 BJP ಗೆಲ್ತಾ ಇದೆ, 40 ನಾವು ಗೆಲ್ತಾ ಇದ್ದೀವಿ ಅನ್ನೋದನ್ನು ತಂದರೆ, ಇಂಡಿಯಾ ಒಕ್ಕೂಟದ ಮಿತ್ರರು ತನ್ನಿಂದ ತಾನೇ ನಿಮ್ಮ ಬಳಿ ಬರ್ತಾರೆ. ಎಲ್ಲವೂ ಸರಿ ಇದ್ದರೆ ಪರಿಪರಿ ನೆಂಟರು ಅಂತ ಒಂದು ಮಾತಿದೆ. BJPಯ ವಿಷಯಕ್ಕೆ ಬಂದಾಗ ಪ್ರಶಾಂತ್, ಎಲ್ಲಿ ಟಫ್ ಆಗ್ತಾ ಇದೆ ಫೈಟು? ಫಾರ್ ಎನ್ ಎಕ್ಸಾಂಪಲ್, ಕರ್ನಾಟಕದ ವಿಷಯಕ್ಕೆ ಬರುವಾಗ ಹಳೆ ಮೈಸೂರು ಭಾಗದಲ್ಲಿ JDSನ ಓಟ್ಗಳು ಬೇಕು ಅಂತ BJPಗೆ ಅರ್ಥ ಆದಾಗ, ಅಥವಾ JDSಗೆ BJP ಸಪೋರ್ಟ್ ಬೇಕು ಅಂತ ಅಂದಾಗ ಇಬ್ಬರು ಒಟ್ಟಿಗೆ ಬಂದು. ಕರ್ನಾಟಕದ್ದೇ ಎಕ್ಸಾಂಪಲ್ ತಗೋಣ. ಮಹಾರಾಷ್ಟ್ರದಲ್ಲಿ ಹಂಗಿದ್ದೇ ಒಂದು ಪ್ರಯತ್ನ ಆಯಿತು, ಪವಾರ್ನ ಎಳ್ಕೊಂಡ್ಬಂದರು, ಅಜಿತ್ ದಾದಾ ಪವಾರ್ನ. ರಾಜಸ್ಥಾನದಲ್ಲೂ ಕೂಡ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು, ಇವಾಗ ನೀವೇ ಹೇಳಿದ ಹಾಗೆ ಉತ್ತರ ಪ್ರದೇಶದಲ್ಲಿ ಸಣ್ಣ ಪಕ್ಷಗಳು ತೆಗೆದುಕೊಂಡ್ರೆ ಅದರ ಬಲ ಏನು, ಯಾವ ಕ್ಷೇತ್ರ? ಇದು ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾಕೆ ಫೇಲ್ ಆಗುತ್ತೆ ಪ್ರತಿ ಬಾರಿ? ಅರ್ಥ ಪ್ರಶ್ನೆ ಅಲ್ಲ, ನೀವು ಗೆದ್ದರೆ ತಾನೇ ನಿಮ್ಮ ಜೊತೆ ಯಾರಾದರೂ ಬರ್ಲಿಕ್ಕೆ. ಈಗ ಅಖಿಲೇಶ್ಗೆ ಯಾಕೆ ಕಾಂಗ್ರೆಸ್ ಬೇಕಿತ್ತು ಉತ್ತರ ಪ್ರದೇಶದಲ್ಲಿ? ಕಾಂಗ್ರೆಸ್ಗೆ ಅಖಿಲೇಶ್ ಬೇಕಿತ್ತು ಅನ್ನೋಕ್ಕಿಂತ ಅಖಿಲೇಶ್ ಕಾಂಗ್ರೆಸ್ ಯಾಕೆ ಬೇಕಿತ್ತು? ಕಾಂಗ್ರೆಸ್ ಬಳಿ ಅಡಿಷ್ನಲ್ 6-7% ಆಫ್ ವೋಟ್ಸ್ ಏನಿದೆ ಅದು ತನ್ನ ಜೊತೆ ಸೇರಿದರೆ ನಾನು ಇನ್ನಷ್ಟು ಫಾರ್ಮಿಡಬಲ್ ಆಗ್ಬೋದು ಅನ್ನುವ ಕಾರಣಕ್ಕೋಸ್ಕರ ಅಖಿಲೇಶ್ ಮೈತ್ರಿ ಮಾಡ್ಕೊಂಡಿದ್ದಾರೆ. ಬಂಗಾಲಕ್ಕೆ ಹೋದಾಗ ಮಮತಾ ಬ್ಯಾನರ್ಜಿಗೆ ಅನ್ನಿಸ್ಲಿಲ್ಲ. ಬಂಗಾಲಕ್ಕೆ ಹೋದಾಗ ಮಮತಾ ಬ್ಯಾನರ್ಜಿಗೆ ಅನ್ನಿಸ್ತು, ನಾನು ಕಾಂಗ್ರೆಸ್ಸನ್ನು ಜೊತೆಗೆ ತೆಗೆದುಕೊಂಡ್ರೆ ಆ್ಯಂಟಿ ಮಮತಾ ಓಟ್ಗಳು ಡೈರೆಕ್ಟಾಗಿ BJPಗೆ ಹೋಗ್ತವೆ, ಕಾಂಗ್ರೆಸ್ಸನ್ನು ಯಾಕೆ ಜೊತೆಗೆ ತೆಗೆದುಕೊಳ್ಬೇಕು ಅನ್ನೋ ಸ್ಟ್ಯಾಂಡಲ್ಲಿ ಮಮತಾ ಇದ್ದರು. ಕೇಜ್ರಿವಾಲ್ ಕೂಡ ದಿಲ್ಲಿಯಲ್ಲಿ ಕಾಂಗ್ರೆಸ್ನ 17-18% ಮತಗಳಿವೆ ಅನ್ನುವ ಕಾರಣಕ್ಕೋಸ್ಕರ ಮೈತ್ರಿ ಮಾಡ್ಕೊಂಡಿದ್ದಾರೆ. ಪಂಜಾಬ್ಗೆ ಬಂದಾಗ ಅವರು ಮೈತ್ರಿ ಮಾಡ್ಕೊಳ್ತಾ ಇಲ್ಲ. ಇಂಪಾರ್ಟೆಂಟ್ ಏನು ಅಂತಂದರೆ ಭಾವನಾ, ನೀವು ಸ್ಟ್ರಾಟಜಿ ಮಾಡಿ, ರಣತಂತ್ರ ಮಾಡಿ, ಭಾಷಣ ಮಾಡಿ, ಎಲ್ಲವೂ ಮಾಡಿ, ಕೊನೆಗೆ ನಿಮ್ಮ ಗೆಲ್ಲುವ ಸಾಮರ್ಥ್ಯ ಜಾಸ್ತಿ ಇದ್ದರೆ ಮಾತ್ರ ನಿಮ್ಮ ಹತ್ರ ಜನ ಬರ್ತಾರೆ. ಈಗ ಉತ್ತರ ಪ್ರದೇಶದಲ್ಲಿ ಫಾರ್ ಎಕ್ಸಾಂಪಲ್, ನಾನು ಲಾಸ್ಟ್ ಕ್ವೆಶ್ಚನ್ ಬ್ರೇಕಿಗೆ ಹೋಗ್ತಾ ಇದ್ದೀನಿ. ಬೇಸ್ ವೋಟ್ನ ಕಾಂಗ್ರೆಸ್ ಇಟ್ಕೊಂಡು ಕೂಡ ಗೆಲ್ಲೋ ಸಾಮರ್ಥ್ಯನ ಯಾಕೆ ಹೆಚ್ಚಿಸ್ಕೊಳ್ಳೋಕ್ಕಾಗ್ತಿಲ್ಲ? ಬರೀ ಬೇಸ್ ವೋಟಿಂದ ನೀವು ಮಾಯಾವತಿಗೆ ಬೇಸ್ ವೋಟ್ ಇದೆ 18%, ಸೀಟ್ ಎಷ್ಟು ಕನ್ವರ್ಟ್ ಮಾಡುವ ಶಕ್ತಿ ಇದೆ? ಬರೀ ಬೇಸ್ ವೋಟಿಂದ ಸೀಟ್ ಕನ್ವರ್ಟ್ ಆಗಲ್ಲ, ನಾಯಕತ್ವ ಬೇಕಾಗತ್ತೆ.
BJPಗೆ ಏನಿದೆ, ಬೇಸ್ ವೋಟ್ನ ಜೊತೆಗೆ ಮೋದಿ ನಾಯಕತ್ವ ಇದೆ, ಯೋಗಿ ನಾಯಕತ್ವ ಇದೆ. ಉತ್ತರ ಪ್ರದೇಶದಲ್ಲಿ ವೋಟನ್ನು ಸೀಟನ್ನು ಕನ್ವರ್ಟ್ ಮಾಡುವ ಶಕ್ತಿ ಇದೆ. ಕಾಂಗ್ರೆಸ್ಗೆ ಶಕ್ತಿ ಅನೇಕ ರಾಜ್ಯ, ಈ ಗುಜರಾತ್ನಂಥ ರಾಜ್ಯದಲ್ಲಿ ಬೇಸ್ ವೋಟ್ ಇಲ್ವಾ? ಬೇಸ್ ವೋಟ್ ಇದೆ. ಬಟ್ ನೀವು ಅದನ್ನು ಸೀಟನ್ನು ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಐಸ್ ಕ್ರೀಮ್ ಮೇಲೆ ಚೆರಿ ಇಟ್ಟಂತೆ ಒಂದು ನಾಯಕತ್ವ ನಿಮಗೆ ಬೇಕಾಗತ್ತೆ. ನಾಯಕತ್ವ, ಈಗ ನರೇಂದ್ರ ಮೋದಿ ಮುಖ ನೋಡಿ 7ರಿಂದ 8% ವೋಟ್ ಶಿಫ್ಟ್ ಆಗುತ್ತೆ. ರಾಹುಲ್ ಗಾಂಧಿಯಿಂದ ಅದು ಸಾಧ್ಯ ಆಗ್ತಾ ಇದೆನಾ? ಅದು ಸಾಧ್ಯ ಆದ ದಿನ ಕಾಂಗ್ರೆಸ್ ರಿವೈವ್ ಆಗುತ್ತೆ. ಓಕೆ, ಎಸ್. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ಬೆಳಗಾವಿ ಕಡೆ ಹೋಗೋಣ. ಬೆಳಗಾವಿಯಲ್ಲಿ ಒಂದು ದೊಡ್ಡ ಪಾಲಿಟಿಕ್ಸ್ ನಡೀತಾ ಇದೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.